ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ಆರೋಗ್ಯಕರ ಪ್ರೋಟೀನ್ ಕಟ್ಲೆಟ್ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ಗೆ ತುರಿದಂತಹ ಬೀಟ್ರೂಟ್, ಬೇಯಿಸಿಕೊಂಡಂಥ ಆಲೂಗಡ್ಡೆ, 1 ಕಪ್ ಪನ್ನೀರ್, ಸ್ವಲ್ಪ ಕ್ಯಾರೆಟ್, ಹೆಚ್ಚಿಕೊಂಡಂಥ ಈರುಳ್ಳಿ, ಕೊತ್ತಂಬರಿಯ ಸೊಪ್ಪು, ಸ್ವಲ್ಪ ಶುಂಠಿ, ಜೀರಿಗೆಯ ಪುಡಿ, ಖಾರದ ಪುಡಿ, ಸ್ವಲ್ಪ ಇಂಗು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಹಾಗೆ ಹುರಿದಿಟ್ಟುಕೊಂಡಂತಹ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆಯ ರಸವನ್ನು ಹಾಕಿಕೊಂಡು ತುಂಬ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ತಿನ್ನೋದಕ್ಕೂ ಕೂಡ ಇದು ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾನಿಲ್ಲಿ ಕಾವಲಿಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಾವಲಿ ಕಾಯೋದ್ರೊಳಗೆ ಇಲ್ಲಿ ಕಟ್ಲೆಟನ್ನು ಈ ಆಕಾರದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಶೇಪ್ನಲ್ಲಿ ಅಥವಾ ನಿಮಗೆ ಬೇಕಾದ ಶೇಪ್ನಲ್ಲಿ ನೀವು ಅದನ್ನು ರೆಡಿ ಮಾಡಿಟ್ಕೊಳ್ಬಹುದು. ಕಾದಂಥ ಕಾವಲಿಗೆ ನಾನು ಸ್ವಲ್ಪ ಆಕಳಿನ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪವನ್ನಾದರೂ ಹಾಕ್ಕೊಳ್ಬಹುದು, ಎಣ್ಣೆಯನ್ನಾದರೂ ಹಾಕ್ಕೊಳ್ಬಹುದು. ಕಾವಲಿ ಕಾದಿದೆ, ಅದರ ಮೇಲೆ ನಾನು ಈ ಕಟ್ಲೆಟನ್ನು ಇಟ್ಕೊಳ್ತಾ ಇದ್ದೀನಿ. ಈ ಕಟ್ಲೆಟನ್ನು ನೀವು 4 ರಿಂದ 5 ನಿಮಿಷಗಳ ಕಾಲ ಬೇಯಿಸಿದರೆ ರೆಡಿಯಾಗಿ ಹೋಗುತ್ತೆ. ಸಮಯನೂ ಕೂಡ ಜಾಸ್ತಿ ತೆಗೆದುಕೊಳ್ಳುವುದಿಲ್ಲ. ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ನೀವು ಮುಚ್ಚಿ ಬೇಯಿಸೋದ್ರಿಂದ ಕಟ್ಲೆಟು ಬೇಗ ಬೇಯುತ್ತೆ. 2 ಕಡೆ ಸೈಡು ಹೀಗೆ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಕಟ್ಲೆಟ್ ರೆಡಿ ಆಗಿದೆ. ನಾನು ಇದನ್ನು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಸಂಜೆಯ ವೇಳೆಯಲ್ಲಿ ಸ್ನ್ಯಾಕ್ ಆಗಿ ಕೂಡ ತಿನ್ನಬಹುದು. ಇದರ ಜೊತೆ ಗ್ರೀನ್ ಚಟ್ನಿ ಮತ್ತು ಸಾಸನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಊಟದ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಊಟದ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಕನ್ನಡತಿಯನ್ನು ಸದಾ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.